ಹಿಂದೆ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಆಗಿನ ಬಿಜೆಪಿ ಸರ್ಕಾರ 40% ಕಮಿಷನ್ ಅನ್ನ ಹೊಡಿತಾ ಇದ್ದಾರೆ ಅಂತ ಹೇಳ್ಕೊಂಡು ಊರೆಲ್ಲ ಪ್ರತಿಭಟನೆ ಮಾಡಿ ಆ ನಂತರದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಅದು ಕೂಡ ಒಂದು ಕಾರಣ ಆಗಿತ್ತು. ಬಹುಶಃ ಈಗ ಕಾಂಗ್ರೆಸ್ ಸರ್ಕಾರ ಇರುವಂತ ಕಾರಣಕ್ಕಾಗಿ ನಮಗೇನು ಸಮಸ್ಯೆ ಆಗಲ್ಲ, ನಮ್ಮ ಬಿಲ್ಗಳು ಕ್ಲಿಯರ್ ಆಗ್ಬೋದು. ಇತಿಹಾಸದಲ್ಲಿ ಯಾರೂ ಸಹ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸಿರೋದು ಯಾರೂ ಸಹ ಇಲ್ಲ. ಎಲ್ಲ ಇಲಾಖೆಯಲ್ಲಿ ಮಾಡವ್ರೆ, ಮತ್ತೆ ಯಾವುದು ಸಾಕ್ಷಿಗಳ ಸಮೇತ ಹೇಳ್ಬೇಕು. ಯಾವ ಗುತ್ತಿಗೆದಾರರ ಪರ್ಸೆಂಟೇಜ್ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡು ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಡಿ ಅಧಿಕಾರದ ಗದ್ದುಗೆ ಏರಿದ ಕಾಂಗ್ರೆಸ್ಗೆ ಈಗ ಅದೇ ಪರ್ಸೆಂಟೇಜ್ ಆರೋಪ ತಿರುಗುಬಾಣವಾಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಭ್ರಷ್ಟಾಚಾರ ಹಾಗೂ ಬಾಕಿ ಹಣ ಬಿಡುಗಡೆ ವಿಚಾರವಾಗಿ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಇವತ್ತು ರಾಜ್ಯ ಗುತ್ತಿಗೆದಾರರ ಸಂಘದ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿದ್ರು. ನಮ್ಮ ಪರಿಸ್ಥಿತಿ ಈ ಹಿಂದಿನ ಸರ್ಕಾರಕ್ಕಿಂತಲೂ ಕೆಟ್ಟದಾಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಹಿಂದಿಗಿಂತಲೂ ಕಾಂಗ್ರೆಸ್ ಸರ್ಕಾರ ನಮಗೆ ಹೆಚ್ಚು ಅನ್ಯಾಯ ಮಾಡ್ತಿದೆ ಅಂತ ಆರೋಪ ಮಾಡಿದ್ರು. ಪರ್ಸೆಂಟೇಜ್ ಅಂತಂದು ಹೇಳಿ ಹೋಗ್ಬೇಡಿ, ನಮ್ಮಲ್ಲಿ ಇರ್ತಕ್ಕಂಥವು ಬೇರೆ ಇದಕ್ಕಿಂತ ಜಾಸ್ತಿ ಆಗಿದೆ ಈ ಒಂದು ಸರ್ಕಾರದಲ್ಲಿ. ಇತಿಹಾಸದಲ್ಲಿ ಯಾರೂ ಸಹ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸಿರೋದು ನನಗೂ 63 ವರ್ಷ ಯಾರೂ ಸಹ ಇಲ್ಲ. ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರ ಟೆಂಡರ್ ವಿಷಯದಲ್ಲಿ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಏನ್ ಅನ್ಯಾಯ ಅಂದ್ರೆ ಯಾರು ಟೆಂಡರ್ ಹಾಕ್ತಾರ ಅವ್ರು ತೆಗ್ಸೋದು, ತೆಗಿರೋ ಟೆಂಡರ್ ಪೇಮೆಂಟ್ ಕೊಡ್ತಂಗಿಲ್ಲ. ಇನ್ನು ರಾಜ್ಯ ಸರ್ಕಾರ ಗುತ್ತಿಗೆದಾರರ 37,370 ಕೋಟಿ ಬಾಕಿ ಉಳಿಸಿಕೊಂಡಿದೆ. ವಿವಿಧ ಇಲಾಖೆಗಳ ಬಾಕಿ ಬಿಡುಗಡೆಗೆ ಗುತ್ತಿಗೆದಾರರ ಸಂಘ ಈ ಹಿಂದಿನಿಂದಲೂ ಆಗ್ರಹಿಸುತ್ತಲೇ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ವರಿಷ್ಠರಿಗೂ ಪತ್ರ ಬರೆದಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಅನೇಕ ಕಾಂಟ್ರಾಕ್ಟರ್ಗಳು, ಸಣ್ಣ ಮತ್ತು ಸ್ಮಾಲ್ ಅಂಡ್ ಮೀಡಿಯಂ ಕ್ಲಾಸ್ ಕಾಂಟ್ರಾಕ್ಟರ್ಗಳು ನಾವೇನು ತಪ್ಪು ಮಾಡಿದ್ವಿ? ನಮ್ಮ ಮನೆ ಮಠಗಳಲ್ಲಿ ಅಡೆ ಇಟ್ಟಿದ್ದೀವಿ, ನಮ್ಮ ಒಡೆಯ ವಸ್ತುಗಳಲ್ಲಿ ಅಡೆ ಇಟ್ಟಿದ್ದೀವಿ, ಕೊಟ್ಟಿರೋ ಸಾಲ ಕೊಡೋಕ್ಕಾಗ್ತಿಲ್ಲ, ಎಲ್ಲ ಡಿಫಾಲ್ಟರ್ ಆಗಿದ್ದೀವಿ, ಅಕೌಂಟ್ ಬ್ಯಾಂಕಲ್ಲಿ ನಮ್ಮನ್ನು ಬಿಟ್ಕೊಂತೀನಿ ನಾವು ಒಳಗೆ. ನೀವೊಂದು ಹೇಳಿ, ಬೇರೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ಕೊಟ್ಟಿದ್ದಾರಲ್ಲ, ನಾವು ಕೊಟ್ಟಿರ್ತಕ್ಕಂಥ ಅಮೌಂಟಿಗೆ ನೀವು ಗ್ಯಾರಂಟಿ ಕೊಡಿ. ಗುತ್ತಿಗೆದಾರರ ಆರೋಪವನ್ನ ಸಚಿವ ಭೈರತಿ ಸುರೇಶ್ ತಳ್ಳಿ ಹಾಕಿದ್ದಾರೆ. ಅಮೃತ್ ಒನ್ನಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಆದಂಥ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಪತ್ರ ಬರೆದಿದ್ರು. ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು ಮಂಜುನಾಥ್. ಅದ್ರ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಈಗ ಫೈನಾನ್ಸ್ ಅವರು ಹೇಳಿದ್ದಾರೆ ಅದೊಂದು 500 ಕೋಟಿ ಬ್ಯಾಲೆನ್ಸ್ ಇದೆ, 300 ಕೋಟಿ 200ರಿಂದ 300 ಕೋಟಿ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಇನ್ನೇ ಯಾಕೆ ಆರೋಪ ಮಾಡ್ತಾರೆ ಅಂತ ನೀವೇ ಅವ್ರಿಗೆ ಕೇಳಬೇಕು. ಎಲ್ಲ ಇಲಾಖೆಯಲ್ಲಿ ಮಾಡವ್ರೆ, ಮತ್ತು ಯಾವುದು ಸಾಕ್ಷಿಗಳ ಸಮೇತ ಹೇಳಬೇಕು. ಬಿಲ್ ರಿಲೀಸ್ ಮಾಡೋಕ್ಕೆ ಫೈನಾನ್ಸ್ ಅವರು ಒಪ್ಕೊಂಡಿದ್ದಾರೆ. ಈ ಸೆಷನ್ ಆದಮೇಲೆ 200 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಿಜೆಪಿ ಸರ್ಕಾರದಲ್ಲಿ ಆದಂಥ ಕೆಲಸಗಳಿಗೆ ಬಿಲ್ ಕೊಡುವಂಥ ಕೆಲಸ ಮಾಡ್ತೀವಿ. ಇದು ವೃಥಾ ಆರೋಪ. ಈ ಹಿಂದೆ ಗುತ್ತಿಗೆದಾರರ ಬಾಕಿ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ವಿಪಕ್ಷ ಬಿಜೆಪಿ ಈ ಅಸ್ತ್ರ ಹಿಡಿದು ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕೋ ಯತ್ನ ಮಾಡಿತ್ತು. ಇದೀಗ ಪರ್ಸೆಂಟೇಜ್ ಬಗ್ಗೆ ಗುತ್ತಿಗೆದಾರರು ಆರೋಪಿಸಿರೋದಕ್ಕೆ ವಿಪಕ್ಷ ಹೇಗೆ ಅಸ್ತ್ರವಾಗಿ ಬಳಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು. ಕರ್ನಾಟಕ ರಾಜ್ಯ ಪೊಲೀಸ್ಗೆ ಒಂದು ಗುಡ್ ನ್ಯೂಸ್. ಪೊಲೀಸ್ ಸಿಬ್ಬಂದಿಗೆ ರಾಜ್ಯ ಸರ್ಕಾರದಿಂದ ಶುಭ ಸುದ್ದಿ ಏನು ಅಂತ ಅಂದ್ರೆ, ಆಯಾ ಪೊಲೀಸ್ ಸಿಬ್ಬಂದಿ ತನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ, ಅದರ ಜೊತೆಗೆ ಈ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸಾಂದರ್ಭಿಕ ರಜೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಅವರಿಗೊಂದು ಅವಕಾಶವನ್ನ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ DG and IGP ಡಾಕ್ಟರ್ ಸಲೀಂ ಆದೇಶವನ್ನ ಹೊರಡಿಸಿದ್ದಾರೆ ಅನ್ನುವಂತ ತಿಳಿದು ಬರ್ತಾ ಇದೆ. ಸಾಂದರ್ಭಿಕ ರಜೆ ಕೊಡಬೇಕು ಅಂತ. ಈಗ ಪೊಲೀಸರು ವಿಚಾರವಾಗಿ ಬಹಳ ಮಂದಿ ಎಲ್ಲ ಟೀಕೆ ಮಾಡ್ತಿರ್ತಾರೆ, ಇವ್ರು ಬರೀ ಯಾವಾಗ ನೋಡ್ರು ದುಡ್ಡು ಹೊಡಿತಾ ಇರ್ತಾರೆ, ಸರಿಯಾಗಿ ಕೆಲಸ ಠಾಣೆಗೆ ಹೋದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಕಳ್ಕಾಕರು ಕಾಟ ಜಾಸ್ತಿ ಆಗಿದೆ, ಈ ಥರದ್ದೆಲ್ಲ ಏನೇ ಆರೋಪ ಇದ್ರೂ ಕೂಡ ಅವರ ಒತ್ತಡದ ಜೀವನ ನಾವು ಅಲ್ಗೆಳೆಯುವಂತಿಲ್ಲ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಡ್ಯೂಟಿ ಅನ್ನೋದು, ವಾರಕ್ಕೆ ಸರಿಯಾಗಿ ರಜೆ ಇರಲ್ಲ, ಈ ಥರದ. ಆಮೇಲೆ ಏನಾದರೂ ಮಿನಿಸ್ಟ್ರು ಮೂಮೆಂಟ್ಸು ಮತ್ತೊಂದು ಈ ಥರದ ಸಂದರ್ಭದಲ್ಲಿ ಅವರಿಗೆಲ್ಲ ಭಾಳ ಒತ್ತಡ ಇರುತ್ತೆ, ಅದನ್ನೇನು ತೆಗೆದಾಕುವಂಥ ಸಂಗತಿ ಅಲ್ಲ. ಬಟ್ ಈಗ ಅವರಿಗೆ ಹುಟ್ಟುಹಬ್ಬ ಹಾಗೆ ವಿವಾಹ ವಾರ್ಷಿಕೋತ್ಸವಕ್ಕೆ ಸಾಂದರ್ಭಿಕ ರಜೆ ಕೊಡೋದಕ್ಕೆ ಖುದ್ದು DG and IGP ಡಾಕ್ಟರ್ ಸಲೀಂ ಆದೇಶವನ್ನು ಹೊರಡಿಸಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ.